ಮಂಜುಳ, ಇವತ್ತಾಗಿರೋ ವಿಷಯನ ಯಾರಿಗೂ ಹೇಳಕ್ ಹೋಗ್ಬಿಡ್ರಿ. ಆಗಿರೋ ಅವಮಾನದಿಂದ ಈಗಾಗಲೇ ಕುಕ್ಕೋಗ್ಬಿಟ್ಟಿದ್ದೀವಿ ನಾವು. ಪ್ಲೀಸ್. ಅಮ್ಮ, ಸುತ್ತಮುತ್ತ ಆಗ್ತಿರೋದನ್ನೆಲ್ಲ ನೋಡಿ ಸಹಿಸ್ಕೊಳ್ಳೋ ಶಕ್ತಿ ನಂಗೀಗಿಲ್ಲ ಕಣೋ. ಅದು ಕಣ್ಣೀರ್ ರೂಪದಲ್ಲಿ ಹೊರಗೆ ಬರ್ತಿದೆ ಅಷ್ಟೆ. ಅಮ್ಮ, ಜ್ವಾಲಾಮುಖಿ ಬೇಕಾದ್ರೆ ತೆಗೆದು ಬಿಡ್ತೀನಿ, ಆದ್ರೆ ನೀನು ಕಣ್ಣೀರ್ನ ತಡೆಯಕ್ಕಾಗಲ್ಲಮ್ಮ. ಪ್ಲೀಸ್ ಪ್ಲೀಸ್ ಅಳ್ಬೇಡ. ರಾಮ್, ನೀನ್ ತುಂಬಾ ಒಳ್ಳೆ ಶೆಫ್ ಅಲ್ವಾ? ಯಾಕಮ್ಮ ಈ ಪ್ರಶ್ನೆ ಕೇಳ್ತಿದ್ಯಾ? ಮುಖ್ಯವಾದ ಪ್ರಶ್ನೆ ಕೇಳೋದಿದೆ, ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನ್ ಕೇಳ? ಹಾಲು ಒಡೆದು ಹೋದ್ರೆ ಏನ್ ಮಾಡಬಹುದು? ನಾನೇ ಹೇಳ್ತೀನಿ, ಏನಾದ್ರೂ ಸ್ವೀಟ್ ಮಾಡಬಹುದು. ಆದ್ರೆ ಮನೆ ಒಡೆದು ಹೋದ್ರೆ? ಸಾರಿ ಮಾ, ರಿಯಲಿ ಸಾರಿ. ನನ್ನ ಪ್ರಶ್ನೆ ಈಗ ಅರ್ಥ ಆಯ್ತಾ ನಿನ್ಗೆ? ಒಬ್ಬ ಗಂಡಸು ತನ್ನ ಹೆಂಡತಿ ಜೊತೆ ಹೇಗ್ ನಡ್ಕೋತಾನೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ. ಪ್ರತಿಯೊಬ್ಬ ತಾಯಿನೂ ತನ್ನ ಮಗ ತನ್ನ ಹೆಂಡತಿಗೆ ಗೌರವ ಕೊಡೋ ಹಾಗಾಗ್ಲಿ ಅಂತ ಬೇಡ್ಕೋತಾಳೆ. ಯಾಕೆ ಹೇಳು? ತಾಯಿನೂ ಒಬ್ಬ ಹೆಣ್ಣು ಅಂತದ್ರಲ್ಲಿ ಹೆಂಡತಿ ಮೇಲೆ ಕೈ ಮಾಡಿರೋ ಮಗನ ಹತ್ರ ಏನ್ ಕೇಳ್ಬೇಕು ಅಂತ ಒದ್ದಾಡ್ತಿರೋ ಈ ತಾಯಿ ಹತ್ರ ಬರೀ ಕ್ಷಮೆ ಕೇಳ್ಬಿಟ್ರ ಸಾಕಾರಾಮ್? ಅಮ್ಮ, ನಾನು ಕ್ಷಮೆ ಕೇಳಿದ್ದು ನಾನು ಮಾಡಿರೋ ಕೆಲ್ಸಕ್ಕಲ್ಲ, ಅದರಿಂದ ನಿನ್ ಮನ್ಸಿಗೆ ನೋವಾಗಿದೆಯಲ್ಲ ಅದಕ್ಕೆ. ಮೊದಲನೇ ಸಲ ನಿನ್ನ ಮಗ ತಪ್ಪು ಮಾಡದೆ ಕ್ಷಮೆ ಕೇಳ್ತಾ ಇದ್ದಾನೆ. ಸಮರ್ಥನೆ ಮಾಡ್ಕೋತಾ ಇದೀಯ ರಾಮ್? ಈ ಸಮರ್ಥನೆ ಅಲ್ಲ, ಸತ್ಯ. ನಾನು ಯಾಕೆ ಹಾಗೆ ನಡ್ಕೊಂಡೆ ಗೊತ್ತಾ? ಕಾದಿರೋ ಹೆಂಚನ್ನ ತಣ್ಣಗೆ ಮಾಡಬೇಕು ಅಂದ್ರೆ ನೀರು ಸುರಿಲೇಬೇಕು, ಅವಾಗ ಸಿಡದೆ ಸಿಡಿಯುತ್ತೆ. ಇವತ್ತಿನ ಸಿಚುವೇಶನ್ ಹಾಗೆ ಇದ್ದಿತ್ತು. ನಾನು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಸಮಸ್ಯೆ ದೊಡ್ಡದಾಗ್ತಿತ್ತೆ ಹೊರತು ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇರಲಿಲ್ಲ. ಅದು ಅಲ್ಲದೆ ಇದು ಒಂದು ಹೆಣ್ಣಿಗೆ ಸಂಬಂಧಪಟ್ಟ ವಿಚಾರ ಆಗಿತ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಎಲ್ರಿದ್ರಿಗೂ ಆ ಹುಡುಗಿ ಮರ್ಯಾದೆ ಹೋಗಿರೋದು. ಹೆಣ್ಣನ್ನು ಕೂತ್ಸೋ ನಮ್ಮನೇಲಿ ಇನ್ನೊಂದು ಹುಡುಗಿ ಮರ್ಯಾದೆ ಹೋಗೋದು ಸರಿಯಲ್ಲ ಅಂತ ನನಗನ್ನಿಸ್ತು. ಇನ್ನೊಂದು ಹೆಣ್ಣಿಗೆ ಅವಮಾನ ಆಗ್ಬಾರ್ದು ಅಂತ ಕಟ್ಕೊಂಡ ಹೆಂಡತಿಗೆ ಎಲ್ರೆದ್ರಿಗೂ ಅವಮಾನ ಮಾಡೋದು ಸರಿನಾ ರಾಮ್? ನಾನು ಹಾಗೆ ಮಾಡಲಿಲ್ಲ ಅಂದರೆ ಸಮಸ್ಯೆ ಇನ್ನೂ ದೊಡ್ಡದಾಗದಲ್ಲ. ಲೀಲಾ ಅವ್ರ ತಂದೆ ಎಂಥವ್ರು ಅಂತ ನನಗೆ ಗೊತ್ತು, ಆದರೆ ಇಲ್ಲಿ ಬಂದಿದ್ದ ಜನಕ್ಕೆ ಗೊತ್ತಿರಲಿಲ್ಲ. ಅದನ್ನು ತಿಳಿಸಿ ಹೇಳೋದಕ್ಕೆ ನನಗೆ ಸಮಯ ಬೇಕಿತ್ತು. ಅದಕ್ಕಿಂತ ಹೆಚ್ಚಾಗಿ ಜನಗಳ ಗಮನ ಲೀಲಾ ತಂದೆ ಮೇಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಬೇಕಿತ್ತು. ಅದಕ್ಕೆ ನಾನು ಲೀಲನ ಬಳಸ್ಕೊಂಡು ಆ ಥರ ಬಿಹೇವ್ ಮಾಡಿದೆ. ಅದಾದಮೇಲೆ ಜನ ಅವ್ರ ತಂದೆ ಬಗ್ಗೆ ಮಾತಾಡೋದು ಬಿಟ್ಟು ನನ್ನ ಲೀಲಾ ಬಗ್ಗೆ ಮಾತಾಡೋಕೆ ಶುರು ಮಾಡಿತ್ತು. ಜನರ ಗಮನ ಬೇರೆ ಕಡೆ ಸೆಳೆಯಕ್ಕೆ ಇನ್ನೇನಾದ್ರೂ ಮಾಡ್ಬೋದಿತ್ತು.
ಹಾಗೆ ಲೀಲಾ ಮೇಲೆ ಕೂಗಾಡಿದ ತಪ್ಪಲ್ವಾ? ಅಮ್ಮ, ಅಷ್ಟು ಸುಲಭವಾಗಿ ನಾನು ಬೇರೆ ಯಾರ ಮೇಲೂ ಆ ಥರ ಬಿಹೇವ್ ಮಾಡಕ್ ಆಗ್ತಾ ಇರಲಿಲ್ಲ. ನಮ್ಮವರು ಅಂತ ಇದ್ರೆ ಮಾತ್ರ ಸಲಿಗೆ ಸಿಗೋದು. ಇಲ್ಲ ನಮ್ಮವಳು ಅನ್ಕೊಂಡು ನಾನು ಅವಳ ಜೊತೆ ಹಾಗೆ ಬಿಹೇವ್ ಮಾಡಿದೆ. ಏನೋ ಆ ಕ್ಷಣಕ್ಕೆ ಅವಳಿಗೆ ಕಷ್ಟ ಅನ್ಸಿರ್ಬೋದು, ಬಟ್ ಆಮೇಲೆ ಅವಳನ್ನ ಸಮಾಧಾನ ಮಾಡ್ಬೋದು ಅಂತ ನಿರ್ಧಾರ ತಗೊಂಡೆ. ತಪ್ಪ? ಅದ್ ಯಾವ ಕ್ಷಣದಲ್ಲಿ ನಿನ್ನನ್ನ ರಾಮ್ ಅಂತ ಕರೆದ್ವೋ ಅದೇ ರಾಮಂತರ ಲೋಕಕ್ಕೋಸ್ಕರ ಹೆಂಡತಿ ಕಷ್ಟ ಕೊಟ್ಬಿಟ್ಟಿಯಲ್ಲ ರಾಮ್. ಇಲ್ಲಮ್ಮ, ರಾಮ ಮಾಡಿದ್ದು ಆ ಕ್ಷಣಕ್ಕೆ ತಪ್ಪು ಅನ್ಸಿರ್ಬೋದು. ಅದೇ ಅಗ್ನಿ ಪರೀಕ್ಷೆ ಮುಗಿದ್ಮೇಲೆ ಸತ್ಯ ಏನು ಅಂತ ಗೊತ್ತಾಯ್ತು. ಹಾಗೆ ಇಲ್ಲಿ ನಡೆದಿರೋ ಪರೀಕ್ಷೆಯಲ್ಲಿ ಲೀಲಾ ತಂದೆಗಾಗಿರೋ ಅವಮಾನಕ್ಕೆ ನಾನೇ ಉತ್ತರ ಕೊಡ್ತೀನಿ. ಆದ್ರೆ ಅಲ್ಲಿ ತನಕ ನೀನ್ ಸಮಾಧಾನ ತಂದ್ಕೊಂಡು ನೆಮ್ಮದಿಯಾಗಿರ್ಬೇಕು. ಹೊಡೆದಿರೋ ಮನೆಯಲ್ಲಿ ಇರೋದೇ ಕಷ್ಟ, ಅಂಥದ್ರಲ್ಲಿ ನೆಮ್ಮದಿಯಾಗಿ ಹೇಗಿರ್ಲಿರಾ? ನೀ ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ನನ್ನ ಸೊಸೆ ನನ್ನ ಮನೆಗೆ ವಾಪಸ್ ಬರಬೇಕು. ಈ ಮನೆ ಮತ್ತೆ ನಂದು ಗೋಕುಲ ಆಗ್ಬೇಕು. ಹೇಳು, ಮನೆ ಬಿಟ್ಟು ಹೋಗಿರೋ ನನ್ನ ಸೊಸೆನ ವಾಪಸ್ ಕರ್ಕೊಂಡು ಬರ್ತೀಯಾರ? ನನ್ನಿಂದ ನಿನ್ನ ಸೊಸೆ ಕೋಪ ಮಾಡ್ಕೊಂಡು ಈ ಹೊಸಲು ದಾಟಿದಾಳೆ. ಮತ್ತೆ ಅವಳು ಖುಷಿ ಖುಷಿಯಾಗಿ ಈ ಹೊಸಲೊಳಗೆ ಬರೋ ಹಾಗೆ ನಾ ಮಾಡ್ತೇನೆ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.